2017-18ರಲ್ಲಿ ಈ ಮ್ಯಾಚ್ ಸ್ಟಾರ್ಟ್ ಆದ ಈ ಮ್ಯಾಚ್ ಎಂಡ್ ಫೋಟೋ ನೇತಾನೆ ಹೊಡೋದ ಅದು ನಾನು ಕಾಂಡ ಮೀನಿ ಪಾರು ವಿಡಿಯೋ ಮಾಡಬೇಕು ಬರಲಿ ಸ್ಪರ್ಧೆಯ ಎಸ್ ಕೃಪಾಸಾಗರ ಮಂಡ್ಯದ ಕೃಪಾಸಾಗರ ಮೊದಲ ಅವಧಿಯಲ್ಲಿ ಅತಿ ರೋಚಕತೆಯ ಸೆಮಿಫೈನಲ್ ಕದನವನ್ನು ಕಾಣ್ತಾ ಇದ್ದಾರೆ. Calling for the next match, second semi-final for Srilanka and Elmas. Elmas play from Uttara Kannada Bhattal. And this occasion, that is a revenge. That is a revenge of the defenders of Alliance Properties. 2-2. ಮೊದಲನೆಯ ಮುಗಿಸಿಕೊಳ್ಳುವ ಹೆಚ್ಚಿನ ಮೂಲಕವಾಗಿ ಕನ್ನಡದಲ್ಲಿ ಚೇತನ್ ಮ್ಯಾಗಿಲು ಪ್ರಮುಖ ಸ್ಪೋರ್ಟ್ಸ್ ಆಟಗಾರರು ಕೂಡ ಇದೀಗ ಈ ಪಂದ್ಯಾವಳಿಯಲ್ಲಿ ಅಲಯನ್ಸ್ ಪ್ರಾಪರ್ಟೀಸ್ ಪರವಾಗಿ ಸ್ಪರ್ಧೆಯಲ್ಲಿ ಯಂತ್ರದಲ್ಲಿದ್ದಾರೆ. ರೈಟ್ ಕಾರ್ನರ್ನಲ್ಲಿ ಧನುಷ, ಲೆಫ್ಟ್ ಕಾರ್ನರ್ನಲ್ಲಿ ಆನಂದ. ರವಿಯುಗಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ ಮೊದಲ ಸೆಮಿಫೈನಲ್ ಕದನದಲ್ಲಿ. And now our decision is no points. ಈ ಸ್ಪರ್ಧೆಯ ಅವಧಿಯಲ್ಲಿ 2-2ರಲ್ಲಿ ಬೆಳಗಾವಿಯ ನಿಖಿಲ ದಾಳಿಯಲ್ಲಿ ಸಮೀಪದಲ್ಲಿ ಪ್ರಯತ್ನವನ್ನು ಮಾಡಿದಂತಾಗಿದೆ. ಅಂಕ ಮಲ್ಟಿಪಲ್ ಮರಳಿ ಪ್ಯಾಂಥರ್ಸ್ ಸ್ಥಾಪನೆಗೆ ಈ ಪಂದ್ಯಾವಳಿಯ ಪ್ರತಿಯೊಂದು ಹೋರಾಟಗಳಲ್ಲಿ ಕೂಡ ಶ್ರೇಷ್ಠವಾದ ಸಾಧನೆಯನ್ನು ಬರೆಯುವಂತಹ ಆಚಾರ್ಯಗಳು ಎರಡು ತಂಡಗಳಿದ್ದಾರೆ. ಯುವ ಸೀರೀಸ್ ನಲ್ಲಿ ಆಡಿದ ಆನಂದ ಲೆಫ್ಟ್ ಕಾರ್ನರ್ನಿಂದ ಉತ್ತರ ಕರ್ನಾಟಕದ ಆನಂದನ ಪ್ರಯತ್ನ ಮರಳಿ ಪ್ಯಾಂಥರ್ಸ್ ಪರವಾಗಿ. ರೈಟ್ ಕಾರ್ನರ್ನಲ್ಲಿ ಕರ್ನಾಟಕ ಸೀನಿಯರ್ ನ್ಯಾಷನಲ್ ಆಡಿದಂತಹ ಚೇತನ್ ನಾಯಕ ಬೆಂಗಳೂರು. ಲೆಫ್ಟ್ ಕಾರ್ನರ್ನಲ್ಲಿ ಉಪ್ಪಿನಂಗಡಿ ಸಮೀಪದ ಸಮೀರ ಜೂನಿಯರ್ ನ್ಯಾಷನಲ್ ಆಟಗಾರರು. ನಿಯಂತ್ರಣವನ್ನು ಕಳೆದುಕೊಂಡಿರುವಂತಹ ಶ್ರೀನಿವಾಸ್ ಎಕ್ಸ್ಪ್ರೆಸ್ ಬೆಳ್ಳಾರಿ. ಈ ನಡುವೆ ಚೇತನ್ won a quality semi-final. Winner will qualify for the final match of the tournament and wait and see who will qualify for the last round of the competition. Alliance Property versus Team of Maruti Panthers and the solution Chetan. 5th point for Team of Alliance Property, 5-4. 5 ಅಂಕಗಳಲ್ಲಿ ವರ್ಣ ಮೈಸೂರು ಆಚಾರ್ಯ ಪ್ರಸ್ತುತ ಕದನದಲ್ಲಿ ಚೇತನ್ ಅವರಿಗಾಗಿ ಯೋಜಕವಾದ ಕಬಡ್ಡಿಯ ಮೂಲಕ ಗೂಳಿ ಅಂತ ಬಂದಿರತಕ್ಕಂಥ ಚೇತನ್ ಕಳೆದ ಸ್ಪರ್ಧೆಯಲ್ಲಿ ಅತ್ಯಂತ ಶ್ರೇಷ್ಠ ಆಟಗಾರನ ಪ್ರಶಸ್ತಿ ಕೂಡ ಆಯ್ಕೆಗೊಂಡಿರತಕ್ಕಂಥ ಚೇತನ್ ಈ ರೀತಿಯ ಶರೀರವನ್ನು ಇಟ್ಟುಕೊಂಡು ಕಾರ್ನಲ್ಲಿ ಆಡುವುದು ಅಂದ್ರೆ ಒಂದು ಚಾಲೆಂಜ್ ಸರಿ. ಚೇತನ್ ಅವರನ್ನು ಮೆಚ್ಚಲೇಬೇಕಾಗಿದೆ. ಖಂಡಿತ ಕರ್ನಾಟಕ ಸೀನಿಯರ್ ನ್ಯಾಷನಲ್ ತಂಡದಲ್ಲಿ ಆಡಿದ ಅನುಭವ ಇದೆ ಚೇತನ್ಗೆ. ಚೇತನ್ ಅಪ್ಪ ಸುಖಸಾಗರ ಹೊರಾಂಗಣಕ್ಕೆ tremendous match 5-6. What a quality game. Semi-final number 1 of the tournament. At the same time, Elmas versus Kastanarengana, match number 2 in semi-final. Inviting once again for the team immediately get ready for the second semi-final. And Degi. 8-7. ಬೋನಸ್ ಸಿಂಗಲ್ ಪಂದ್ಯದಲ್ಲಿ 7-6ರಲ್ಲಿ ಕದನ ಮುಂದುವರಿದಿದ್ದಾರೆ. ಕೃಪಾಸಾಗರ, ಮಂಡ್ಯದ ಕೃಪಾಸಾಗರ ಈ ಪಂದ್ಯದಲ್ಲಿ ಕ್ಯಾಪ್ಟನಲ್ಲಿ ಮಂಡ್ಯದ ಹುಡುಗ. ಪ್ರತಿ ಪಂದ್ಯದಲ್ಲಿ ಕೂಡ ಮಂಡ್ಯ ಕೃಪಾಸಾಗರನ ತಲೆ ಹಿಡಿಯವಾಗಿದೆ. ಧನುಷ ಮೈಸೂರಿನ ಹುಡುಗನ ಅಪ್ರತಿಮ ಆಟ ಇಲ್ಲಿ ಮುಂದುವರಿದಿದ್ದಾರೆ ಕದನದಲ್ಲಿ. ಉತ್ತರ ಕರ್ನಾಟಕ ಮೈಸೂರು ಭಾಗ ಮಧ್ಯ ಭಾಗದ ಆಟಗಾರರು ಹೆಚ್ಚಾಗಿ ಎರಡೂ ತಂಡಗಳಲ್ಲಿ ಖಂಡಿತವಾಗಿ ಎರಡೂ ತಂಡಗಳಲ್ಲಿ ಅಖಿಲ ಕರ್ನಾಟಕ
ಅದು ಮೈಸೂರು ಆಗಿರಲಿ, ಮಂಡ್ಯ ಆಗಿರಲಿ, ಬಾಗಲಕೋಟೆ ಆಗಿರಲಿ, ಬೆಳಗಾವಿ ಆಗಿರಲಿ, ಅಖಿಲ ಕರ್ನಾಟಕದ ತಾರೆಗಳನ್ನು ನಿಟ್ಟಂಗಳಲ್ಲಿ ಚೇತನ ಆಟದಲ್ಲಿ ರಂಗೇರುತ್ತಾರೆ. ಇದು ಬಳ್ಳಾರಿಯ ಎಕ್ಸ್ಪ್ರೆಸ್ ಟ್ರೈನಿಂಗ್. ಲೆಫ್ಟ್ ಕಾರ್ನರ್ನಲ್ಲಿ ವೃತ್ತಿ, ರೈಟ್ ಕಾರ್ನರ್ನಲ್ಲಿ ಚೇತನ ನಾಯಕ. ಆಟ ತಡೆ ಹಿಡಿಯುವ ಪ್ರಯತ್ನಗಳ ಮೂಲಕವಾಗಿ ಸಮರಾಂಗಣದಲ್ಲಿ ಕದನವನ್ನು ಕಾಣ್ತಾರೆ. ವಿಶ್ರಾಂತಿ ಕೋರಿಕೆಯ ಸಮಯ. ಈ ಸ್ಪರ್ಧೆಗಳ ಕೊನೆಯಲ್ಲಿ ವೀಕ್ಷಕರಿಗೆ ಬಹುಮಾನವನ್ನು ನೀಡುವಂತ ಪ್ರಯತ್ನ. ಅತಿ ಹೆಚ್ಚು ಸ್ಟಾಟಸ್ ಲಿಂಕ್ಸ್ ಆ ಮೊಬೈಲ್ಗೆ ಒಂದು ದೊಡ್ಡ ಉಡುಗೊರೆ. ಚೇತನ ಇನ್ಫೋಮಾಟಿಗಳ ಚೇತನ ಸ್ಟೇಟಸ್ ಕಾಂಪಿಟೇಷನ್ ಜೊತೆಗೆ ರೀಲ್ಸ್ ಕಾಂಪಿಟೇಷನ್ ಕೂಡ ಇದೆ. ಬಂಗಾರ ಇದೆ ಅನ್ನೋದನ್ನ ಬಂಗಾರವಾಗಿ ಜೋಪಾನವಾಗಿ ಹೇಳಿದ್ದಾರೆ ಆಗಲೇ. ಹಾಗಾಗಿ ರೀಲ್ಸ್ ಕಾಂಪಿಟೇಷನ್ ಅಲ್ಲಿ ಕೂಡ ಭಾಗವಹಿಸುವಂತವರು ನಮ್ಮ ರೀಲ್ಸ್ ಗಳನ್ನ ಮಾಡಬಹುದು. 4ನೇ ತಾರೀಕು ಅದರ ರಿಸಲ್ಟ್ ಬರುತ್ತದೆ. ಅತಿ ಹೆಚ್ಚು ರೀಲ್ಸ್ ತಗೊಂಡಿರುವಂತ ರೀಲ್ಸ್ಗೆ ಬಹುಮಾನವನ್ನು ಕೊಡಲಾಗ್ತದೆ. ಷರತ್ತುಗಳಂದ್ರೆ ಆಕಾಶಕ್ಕೆ ಮತ್ತು ಫ್ರೆಂಡ್ಸ್ ಖಾತೆಯಲ್ಲಿ ಕಾಮೆಂಟ್ ಮಾಡಿರಬೇಕು. ಹೆಸರಿನಲ್ಲಿ ಚೇತನ್ ತಾಳಿಯಲ್ಲಿ ಅತ್ಯಂತ ರೋಮಾಂಚನಕಾರಿ ಸನ್ನಿವೇಶ ಪ್ರಥಮ ಅವಧಿಯಲ್ಲಿ ಕಾಣಬಹುದಾಗಿದೆ. 10-7ರಲ್ಲಿ ಸ್ಪರ್ಧೆ ಸಾಗಿ ಬರ್ತಾಗ ಬೋನಸ್ ಈ ಪಂದ್ಯವನ್ನು ನಿಯಂತ್ರಿಸುವಂತಹ ತೀರ್ಪುಗಾರರು ಇವತ್ತು ಬೆಳಿಗ್ಗೆ 9 ಗಂಟೆಗೆ ತಲುಪಿದಂತಹ ತೀರ್ಪುಗಾರರು ನಿರಂತರವಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಅಡ್ವಾನ್ಸ್ ಎಂಎಂಡಿ ವಿದ್ಯಾರ್ಥಿಗಳು ಕೂಡ ನಿರಂತರವಾಗಿ ತಮ್ಮ ಅಸಿಸ್ಟೆಂಟ್ ಕೆಲಸಗಳನ್ನು ನಿರ್ವಹಿಸಿಕೊಳ್ತಾರೆ. ಅದರಲ್ಲಿ ನಿಖಿಲ್ ಈ ಕೂಟದಲ್ಲಿ ಕೆಲವು ಆಟಗಾರರನ್ನು ನಾವು ಕರಾವಳಿಯಲ್ಲಿ ಗುರುತಿಸಿಕೊಂಡಾಗ ತೇಜಿ ಆಗಿರಲಿ, ಈ ಭಾಗದಲ್ಲಿ ಚೇತನ ಆಗಿರಲಿ, ಅದ್ರ ಜೊತೆಯಲ್ಲಿ ಮತ್ತೊಬ್ಬ ಸಾಧಕ ರಾಕೇಶ್ ಮೂಲಕ ದಾಳಿ ಮುಂದುವರಿಯುತ್ತಾರೆ. ಶ್ರೀನಿವಾಸ ಮತ್ತೆ 10-9ರಲ್ಲಿ ಸ್ಪರ್ಧೆ ಇದೆ. ಒಂದೇ ಒಂದು ಅಂಕದ ಅಂತರದಲ್ಲಿ ಶ್ರೇಣಿ ಆಟ ಪರಿಣಾಮಕಾರಿ ಹಿಡಿತಗಳಲ್ಲಿ ಲೆಫ್ಟ್ ಕಾರ್ನರ್ನಿಂದ ಋತಿಕನ ಆರ್ಭಟವನ್ನು ಕಂಡಿದ್ದಾರೆ. ಯುವ ಸೀರೀಸ್ ನಲ್ಲಿ ಕಬಡ್ಡಿಯಲ್ಲಿ ಆಡಿದ ಅನುಭವಿಯಾಗಿದ್ದಾರೆ ಋತಿಕ್. 10 ಉಲಾಂದ್ರಿ ಕಬಡ್ಡಿಯ ರೋಚಕತೆ. ಅದರಲ್ಲಿ ಗ್ಯಾಲರಿಗಳಲ್ಲಿ ಬಹಳಷ್ಟು ಸ್ಥಳ ಇತ್ತು. ರಾತ್ರಿ ನಾವು ಧೋರಣೆ ಗ್ಯಾಲರಿ ಭರ್ತಿಯಾಗಿದೆ. ನಾವು ಡಬಲ್ ತೇಗಿ ಪ್ರಯತ್ನ ವಿಫಲವಾಗ್ತಾ ಇದೆ. ಎಲ್ಲ ಹಂತಗಳಲ್ಲಿ ಕೂಡ ಈ ಪಂದ್ಯದಲ್ಲಿ ಬದಲಿಸಬಲ್ಲಂತಹ ಶ್ರೇಷ್ಠವಾದ ಕಾರ್ಯಗಳಿದ್ದಾರೆ. ಫ್ರೆಂಡ್ಸ್ ಕಬಡ್ಡಿ ಅಕಾಡೆಮಿ ಆಯೋಜನೆ ಮಾಡಿರುವಂತಹ ಸೀಸನ್ 6 ಈ ಪಂದ್ಯಾವಳಿ ಲೆಫ್ಟ್ ಕಾರ್ನರ್ನಲ್ಲಿರುವಂತಹ ನೆಚ್ಚಿನ ತನ್ನ ಬೇಟೆಗಾಗಿ ಪ್ರತಿ ಕ್ಷಣಗಳಲ್ಲಿ ಕೂಡ ಕಾಯುವ ಆಟ. विश्रांति कोरी है दुनिया के आगे बढ़ रहा है 11-10 है सीधा प्रसारण नंबर पर यहाँ चेतन बहुत ही जबरदस्त राइड है इस पूरी श्रृंखला पर चेतन और यहाँ डबल एंगल फाइट 4 डिफेंडरों ने चेतन के काम तमाम कर दिया है बहुत ही बेहतरीन टैकल अंक मिले हैं जो टीम मरुण पैंथर्स के नाम पर वरुण हल्लुंदुರಲ್ಲಿ नरेश ಹಲ್ಲು ಸೋದರರಲ್ಲಿ ಕದರುವುದೇ ವರುಣನಾಗ ಒಳಾಂಗಣದಲ್ಲಿ ಹೋಗಿದ್ದಾರೆ 7, 6, 5, 4, 3 10
ಸುಲಭವಾಗಿ ರಿವ್ಯೂವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. All the officials are there and done so job in mental competition of Leon City for number 1 and 2 matches now remains. Once again calling for the next semi-final match. Elmas and the Casablanca are ready. Q1 11. ಇಂತಹ ಸ್ಪರ್ಧೆಗಳನ್ನು ನೋಡಲು ವೀಕ್ಷಕರು ಕಾಯ್ತಾರೆ. ಭಾರತ ಸಾಧನೆ ಪಂದ್ಯ ಒಂದು ರೋಚಕತೆಯಲ್ಲಿದೆ. 12-12ರಲ್ಲಿ ಇಂತಹ ಪಂದ್ಯ ಹೇಳಬೇಕಾದ್ರೆ ಕಳೆದ ಸಲದಂತೆ ಈ ಸಲವೂ ಕೂಡ ಪೈಸಾ ವಸೂಲ್ ಪಂದ್ಯ ಆಗಿದೆ. ಎಕ್ಸಲೆಂಟ್ ಆಕಾಶ್ ಶೆಟ್ಟಿ ಅವರ ಪೈಸಾ ವಸೂಲ್ ಪಂದ್ಯ ನಡೀತಾ ಇದೆ. ಪ್ರತಿಯೊಬ್ಬ ಪ್ರೇಕ್ಷಕರನ್ನ ಕಾಣುವಂತಹ ಕುತೂಹಲಕರ ಘಟ್ಟದಲ್ಲಿ ಸ್ಪರ್ಧೆ. ರಾಕೇಶ ಮಂಡ್ಯದ ಸಾತನೂರಿನ ಹುಡುಗ. ಶ್ರೀನಿವಾಸ್ ಇವರ ಪಾಯಿಂಟ್ ಖಂಡಿತ ಈ ಪಂದ್ಯ ಅಂತೂ ಪ್ರೇಕ್ಷಕರನ್ನ ಕುಳಿತಲ್ಲಿ ಕದಲದಂತೆ ಮಾಡ್ತಾ ಇದೆ. ಮೊದಲ ಬದಿಯಲ್ಲಿ ಹೀಗೆ, ದ್ವಿತೀಯ ಬದಿಯಲ್ಲಿ ಹೆಂಗೆ ಖಂಡಿತ ಅದು ಯಾವ ರೀತಿಯಲ್ಲಿ ಬೆಂಕಿಯ ಕೆನ್ನಾಲಿಗೆಯಾಗಲಿದೆ. ಮ್ಯಾಟಂಕಣ ಖಂಡಿತ ಹೇಳಲು ಸಾಧ್ಯವಿಲ್ಲದಂತಹ ಪಂದ್ಯ. ಎದುರಾಳಿಯ ಮೇಲೆ ಅಪ್ಪಳಿಸುವ ವೇಳೆಯಲ್ಲಿ ಯಾವುದೇ ಕೃಪೆಯನ್ನು ತೋರಿಸಿದಂತಹ ಕೃಪಾಸಾಗರ ದರ್ಶನ್ ಹಾಸನ ಹಿಡಿತ ಪರ್ಫೆಕ್ಟ್ ಆಗಿತ್ತು. ದರ್ಶನ್ ದರ್ಶನ ಕೈಯಲ್ಲಿ ಚುಂಬಕ ಅಯಸ್ಕಾಂತ 13 ಹಂತಗಳಲ್ಲಿ ಪಂದ್ಯ 13-12 unpredictable semi-final. ರಕ್ಷಿತವರಿಗೆ ಬಹುಮಾನ ಇಲ್ಲ. Number of the spectators are fully jam-packed of Mahatma Gandhi Tirunelveli. ಕಳೆದ 6 ಋತುಗಳಲ್ಲಿ ನಮ್ಮ ಆಕಾಶ್ ಶೆಟ್ಟಿ, ರಕ್ಷಿತ್ ಹಾಗೂ ಸೋನಿ ಅವರೆಲ್ಲ ಗೆಳೆಯರು, ಶ್ರೀಕಾಂತ್ ಅವರು ಎಲ್ಲರೂ ಸೇರ್ಕೊಂಡು ಮಾಡಿರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ಸತತ 6 ವರ್ಷಗಳಲ್ಲಿ ಅನೇಕ ಸ್ಪರ್ಧೆಯಲ್ಲಿ ಮತರಾಗಿ 13-12ರಲ್ಲಿ ಹೋರಾಟವಿದೆ. ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವೀಕ್ಷಣೆ ಮಾಡುವವರಿಗೆ ಒಂದು ದೊಡ್ಡ ನಷ್ಟ ಏನೇನೆ ನಮ್ಮಲ್ಲಿ ಸ್ಟೇಟಸ್ ಅಲ್ಲಿ ಅವರು ಸ್ಪರ್ಧೆ ಮಾಡುವುದಿಲ್ಲ. ಅಲ್ಲ, ಅವರು ವಾಟ್ಸಪ್ ಅಲ್ಲಿ ಆಕಾಶವಾಣಿ ಕಳಿಸ್ಬೋದು. ಸೆಮಿಫೈನಲ್ ಪಂದ್ಯಕ್ಕೆ 500, ಫೈನಲ್ಗೆ 5,000. ಆಮೇಲೆ ವೇಗವಿದೆ, ದಾಳಿಯಲ್ಲಿ ನಿಪುಣತೆ ಇದೆ. ಅತಿ ರೋಚಕತೆ ಪಂದ್ಯಗಳನ್ನು ಉಳಿಸಿಕೊಳ್ಳಬಲ್ಲ ಸಾಮರ್ಥ್ಯ ಇರುವಂತಹ ಆಟಗಾರ ಬಳ್ಳಾರಿಯ ಶ್ರೀನಿವಾಸ. ರಾಕೇಶ ಇಲ್ಲಿ ಮಂಡ್ಯಕ್ಕೆ ಬಳ್ಳಾರಿಯ ಭಾಗದ ಬೆಳಗಾವಿ. ಮುಂದಿನ ಶನಿವಾರ ಆದಿತ್ಯವಾರ ಚನ್ನರಾಯಪಟ್ಟಣ. ಮುಂದಿನ ಜನವರಿ 3 ಮತ್ತು 4ನೇ ತಾರೀಕು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ 22 ಲಕ್ಷ ಚಿನ್ನದ ರೋಲಿಂಗ್ ಟ್ರೋಫಿ ಇರುವ ಕಬಡ್ಡಿ ಮುಂದಿನ 3 ಮತ್ತು 4ನೇ ತಾರೀಕು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ನಡೆಯಲಿದೆ. ಕಬಡ್ಡಿ ಒಂದು ಕಾಲದಲ್ಲಿ ಅತ್ಯಂತ ಬಡವರ ಆಟವಾಗಿತ್ತು. ಈಗ ಆಯೋಜನೆಯು ಶ್ರೀಮಂತ, ಆಟಗಾರರು ಕೂಡ ಅಲ್ಪ ಶ್ರೀಮಂತ. ಕಬಡ್ಡಿ ಕೂಡ ಶ್ರೀಮಂತ. ಸ್ಪರ್ಧೆಯಲ್ಲಿ ಮತ್ತೆ ರಾತ್ರಿಯ ಆರ್ಭಟ ಆರಂಭವಾಗಿದೆ. ಲೆಫ್ಟ್ ಕಾರ್ನರ್ ನಲ್ಲಿ ಉತ್ತರ ಕರ್ನಾಟಕದ ಆನಂದ, ರೈಟ್ ಕಾರ್ನರ್ ನಲ್ಲಿ ಮೈಸೂರಿನ ಧನುಷ. ಇಲ್ಲಿ ಮಂಡ್ಯದ ರಾತ್ರಿಯ ಮೇಲೆ ಎರಡು ಪ್ರಯತ್ನವಾಗ್ತಾನೆ. ಸುಖ ಸಾಗರ ಆನಂದ, ಪರಮಾನಂದ ಡಿಫೆನ್ಸ್ ನಲ್ಲಿ ಏನಾಗುತ್ತೆ? ರಾಕಿಯ ಆರ್ಭಟವಿದೆ. ಅಂಕ ಗಳಿಕೆಯಲ್ಲಿ 2 ಪಾಯಿಂಟ್ಸ್. ಮಲ್ಟಿಪಲ್ ಮಧ್ಯಂತರದ ವಿರಾಮ ಹಾಫ್ ಟೈಮ್ ಆಗಿದೆ.
ವೀರಾಂಜನೇಯ ವ್ಯಾಯಾಮ ಶಾಲೆ ಅಧ್ಯಕ್ಷರಾಗಿರುವಂತಹ ನವನೀತ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸುವಂತೆ ತಮಗೆ ಕೋರಿಕೆ. Now the second half, Srinivasa in action, 15 each on Srini. दौड़ा कर राकेश मंडिया को हैंड टच कर दिया है. 16वां अंक की चेतना. आहा, ಅದ್ಭುತವಾದಂತಹ ಇನ್ಫಾರ್ಮ್ ಆಟಗಾರ ಚೇತನ್ ಯಾನೆ ಮೀಸೆ ಜಂಗಮ. ಮೀಸೆ ಜಂಗಮ. ಆಹಾ, ಏನೆಲ್ಲ ಹೆಸರುಗಳು, ಅನೇಕ ಹೆಸರುಗಳಲ್ಲಿ ಗುರುತಿಸಿಕೊಳ್ಳತಕ್ಕಂಥ ಚೇತನ. ಬೋನಸ್ ಲಭ್ಯವಾಗುತ್ತಾರೆ. ಈ ರನ್ನಿಂಗ್ ಹ್ಯಾಂಡ್ ಟಚ್ ಆದ್ರೆ ಅಲ್ಲಿ ಬೋನಸ್ 16 ಈಚ್. 16ರ ಸಮಬಲದಲ್ಲಿ ಕದನವನ್ನು ಕಾಣ್ತಾ ಇದ್ದೇವೆ. ಪ್ರಥಮ ಉಪಾಂತ್ಯದಲ್ಲಿ ಅತ್ಯಂತ ಹೈ ವೋಲ್ಟೇಜ್ ಪಂದ್ಯವನ್ನ ಕಟ್ಟುಬಿಟ್ಟಿರುವಂತಹ ಅಸಂಖ್ಯಾತ ಪ್ರೇಕ್ಷಕ ವರ್ಗ. ಈ ಪಂದ್ಯಾಟದಲ್ಲಿ ಯುವ ತೀರ್ಪುಗಾರರು ಪಂದ್ಯವನ್ನ ನಿರ್ಣಯಿಸುತ್ತಿದ್ರೆ ಅವರೆಲ್ಲ ನಿಯಂತ್ರಿಸುವಂತಹ ಹಿರಿಯ ತೀರ್ಪುಗಾರರು ಹಾಸಿಕ್ ತಂಬು ತಡಕ ಜೊತೆ ಉದಯ ಮುಂಜಾನೆ ಉದಯಕ್ಕೆ ಗೊತ್ತಾಗ ದೀಪಕ್ ಪೇರಾಟೆ, ಮನೋಜ್ ತೆರೆಯ, ಆನಂದ ಕಡಬ, ಸಿದ್ದಿಕ್ ಕುಕ್ಕಾಟೆ, ಹ್ಯಾರಿಸ್ ಕಲ್ಪರೆ, ಕುಂಡಲಿ ಕೋಠಾರ್, ಧ್ವನಿಯಲ್ಲಿ ಯುವ ಪ್ರತಿಭೆ ಜ್ಞಾನೇಶ್, ಕರಾವಳಿಯಲ್ಲಿ ಹೆಮ್ಮೆಯ ಧ್ವನಿ ದಿವಾಕರ್ ಉಪ್ಪ, ಜೊತೆಯಲ್ಲಿ ದಡಿ ಬರೆಯದ ಮಾತಿನ ವಾಣಿಜ್ಯ ವಿಜಯಗೌಡ ಅತ್ತಾಂಶ. ಅಲ್ಲಿ ಕೃಪಾ, ಇಲ್ಲಿ ಚೇತನ್, ಗಾಳಿಯಲ್ಲಿ ಶ್ರೇಣಿ. ಎರಡು ತಂಡಗಳಲ್ಲಿ ಹೋರಾಟವಿದೆ. ಕೃಪಾಸಾಗರ ಚೇತನ್ ಉಪಸ್ಥಿತಿ ಕಾಣಬಹುದಾಗಿದೆ. ಲಯನ್ಸ್ ಆಫ್ ಖಾತೆಯಲ್ಲಿ ಅಂಕಣದಲ್ಲಿ ಚೇತನ ಕೈಕಾಲುಗಳ ಪ್ರಯತ್ನ. 17ರ ಸಮಬಲ, ಎಂತಹ ಹೈ ವೋಲ್ಟೇಜ್ ಬೆಂಬಲ ಸುರಿಸುವಂತಹ ಪ್ರಯತ್ನದಲ್ಲಿ ಈ ತಂಡಗಳ ಆಟಗಾರರು. ಮರೋಲಿ ಪ್ಯಾಂಥರ್ಸ್ ತಂಡದ ಆಟಗಾರರಾಗಿರುವ ಸಿದ್ಧ ಸಂಸ್ಥೆಯ ಪ್ರತಿನಿಧಿಗಳಾದ ಇದು ಭಾಗದಲ್ಲಿರುವಂತಹ ಮೊದಲಾದ ಜಿಲ್ಲೆಗಳಿಂದ ಬಂದಿರತಕ್ಕಂತಹ ಪ್ರತಿಭಾನ್ವಿತ ತಾರೆಗಳು ಅಲಯನ್ಸ್ ಪರವಾಗಿ ಆಡ್ತಾ ಇದ್ದಾರೆ. 17ರ ಸಮಬಲದಲ್ಲಿ ವರುಣ. ಇದು ಮೈಸೂರು ವಿಭಾಗದ ಆಟಗಾರಗಳು ಇರುವಂತಹ ಹಿಡಿದಾಗ ಇದು ಚೇತನ್ ನಾಯ್ಕ್, ಬೆಂಗಳೂರು. ರೈಟ್ ಕಾರ್ನರ್ ಆಟಗಾರ. ಕೃಪಾ, ಮಂಡ್ಯದ ಕೃಪಾ ಪ್ರತಿ ಪಂದ್ಯಗಳಲ್ಲೂ ಕೂಡ ತಂಡಕ್ಕಾಗಿ ಆಸರೆಯಾಗಬಲ್ಲ ಅತಿ ಚುರುಕಿನ ದಾಳಿಗಾರ. ಮೈಸೂರು ಯೂನಿವರ್ಸಿಟಿ ಪರವಾಗಿ ಈ ಬಾರಿ ಆಡಿರ್ತಕ್ಕಂಥ ಆಟಗಾರ ಕೃಪಾ ಸಾಗರ. ಎಸ್ 17-19 ಅಲಯನ್ಸ್ ಮುನ್ನಡೆಯನ್ನು ಕಾಣ್ತಾ ಇದ್ದಾರೆ. ಇಲ್ಲಿ ಲೆಫ್ಟ್ ಕಾರ್ನರ್ ಇಂದ ರತಿಕ್ ಆಕ್ರಮಣ. ಎಂತಹ ಡಿಫೆನ್ಸ್, ಎಂತಹ 2017 ಕದನ. ಗೆಲ್ಲುವ ತಂಡ ಯಾವುದು? ಈ ಪಂದ್ಯ ಗೆದ್ದಲ್ಲಿ 30,000 ಖಾತರಿ ಗಳಿಸಿಕೊಳ್ಳಬಹುದಾಗಿದೆ. ಖಂಡಿತ ಬಹುಮಾನಕ್ಕಾಗಿ ಹೋರಾಟ ಮತ್ತು ಪತ್ತ. ಆನಂದ ಅಂತಿಮ ಕ್ಷಣದಲ್ಲಿ ಪ್ರಯತ್ನ ಇತ್ತು. ತಿರುಗು ಬೀಳ್ತಾ ಇದೆ ಕೆಲವೊಂದು ಡಿಫೆನ್ಸ್ ವಿಭಾಗ. ಮರೋಲಿ ಪ್ಯಾಂಥರ್ಸ್ 21-17 ಅಂಕಗಳಿಗೆ ಆಧಾರದಲ್ಲಿ ಪಂದ್ಯವಿದೆ. ಚೇತನ್ ನಾಯ್ಕ್ ರೈಟ್ ಕಾರ್ನರ್ನಲ್ಲಿ. ಭೀಮ, ಬಲ ಬಲ ಭೀಮ ಬೇಡಲಾರ. ಚೇತನ ಟೈಮಿಂಗ್ ನೋಡಿ, ಪರ್ಫೆಕ್ಷನ್ ನೋಡಿ, ಕಾಂಬಿನೇಷನ್ ನೋಡಿ, everything is really amazing. Alliance property combination really great. ಗ್ಯಾಲರಿಯಲ್ಲಿ ಕುಳಿತಿರ್ತಕ್ಕಂಥ ಪ್ರೇಕ್ಷಕರು ನಿಂತವರಿಗೆ ನಿಂತಲ್ಲಿ ನಿಲ್ಲಂಗಿಲ್ಲ, ಕೂತಲ್ಲಿ ಕೂರಂಗಿಲ್ಲ. ಏನೋ ಮಾಯ ಮಂಡ್ಯ ರಾಕೇಶ 22-17 ಉಳ್ಳಾಲದ ಕಬಡ್ಡಿ ಜಾಲಿ ಜಾಲಿ. Now back to the match again from
tremendous terrific quality match. Sharad, coach from Bengaluru of Alliance Property, as well as Satish Naik from Ardwas. Here's Chennai. Spectacular song ಆಗಿದೆ ಚೇತನ್ ನಾಯಕ್ ಜಂಗಮ ಮೀಸೆ ಚೇತನ್ ದಾಳಿಯಲ್ಲಿ ಸ್ಪೆಕ್ಟಾಕ್ಯುಲರ್ ಸಾಂಗ್ ಆಗಿದೆ ತ್ರಿಬಲ್ ಡಿಫೆಂಡರ್ಗಳ ಮಧ್ಯೆ ಆಚಾರ ರಣಾಂಗಣದಲ್ಲಿ ವೇಗವನ್ನ ದಾಳಿಯಲ್ಲಿ ಅಳವಡಿಸಿಕೊಂಡಿರುವಂತಹ ಆಟಗಾರ ಪ್ರತಿ ಹೆಜ್ಜೆಯಲ್ಲೂ ಕೂಡ ಎದುರಾಳಿಯ ಮೇಲೆ ಆಕ್ರಮಣ ಇವತ್ತಿನ ದಿನ ಚೇತನನ ದಿನ ಎಂತಹ ಆಟ ಡಿಫೆನ್ಸ್ಗೆ ಡಿಫೆನ್ಸ್ ರೈಟ್ಗೆ ರೈಟ್ ಸ್ಪರ್ಧೆಯಲ್ಲಿ ಮತ್ತೆ ಒಳಾಂಗಣದ ಆಟದ ಅವಧಿಯಲ್ಲಿ ಏರ್ಪಡಿಸಿಕೊಂಡಿದ್ದ ಆಟಗಾರರು ಸಾಗರದ ಮೂಲಕ ಸ್ಪರ್ಧೆಯ ಅವಧಿಯಲ್ಲಿ ಚೇತನ ಆ ಜಂಪ್ ನೋಡಿ ಎಂತ ಪರ್ಫೆಕ್ಟ್ ಆಗಿದೆ ಎಂತಹ ವೇಗ ಎಂತಹ ಚಾಣಾಕ್ಷತನ ಅಲಯನ್ಸ್ ಪ್ರಾಪರ್ಟಿ ಇದು ಕೇವಲ ದೊಡ್ಡ ಪ್ರಾಪರ್ಟಿ ಸಣ್ಣ ಪ್ರಾಪರ್ಟಿ ಅಲ್ಲ ಪ್ರತಿಯೊಂದು ಕೂಡ ಪ್ರಾಪರ್ಟಿಯಿಂದ ಏನಾದರೂ ಸಿಗಬಹುದು ಮುಂದಿನ ದಿನಗಳ ಪ್ಲಾಟ್ಗಳಲ್ಲಿ 27-17 10 ಅಂಕಗಳ ಪ್ರಣಾಪದಲ್ಲಿ ಮುನ್ನಡೆ 1-2 ನಿಮಿಷಗಳ ಹಿಂದೆ ಕೈಲಿರುವ ಪಂದ್ಯ 10 ಅಂಕಗಳ ಅಂತರಕ್ಕೆ ಬಂದಿದ್ದಾರೆ ಮುಟ್ಟಿದ್ದಲ್ಲ ಚಿನ್ನ ಮಂಡ್ಯ ರಾಕೇಶ ಬೆಂಗಳೂರಿನ ಅಮೃತಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಸತತ ಕಬಡ್ಡಿಯಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರರು ಗರುಡ ಈತ ಎಂತ ಬೇಟೆ ಚೇತನ್ ನಾಯ್ಕ ಬೆಂಗಳೂರು ಬೆಂಕಿ ಆಗ್ತಾ ಇದೆ ಪಂದ್ಯ ಚೇತನ್ ಖಂಡಿತವಾಗಿಯೂ ಗೂಳಿ ಅಂತ ಕಾರ್ನರ್ ಗೋಳಿ ಚೇತನ್ ನಾಯ್ಕ ಆಕಾಶನ ಇಡೀ 6 ವರ್ಷಗಳ ಕ್ರೀಡಾಕೂಟಗಳಲ್ಲಿ ಒಂದೊಂದು ಆಟಗಾರ ಬೆಂಕಿ ಆಗ್ತಾನೆ ಇದು ಆಕಾಶ್ ಸ್ಪೆಷಾಲಿಟಿ ಆಕಾಶ್ ಬೋನಸ್ ಅಂಕಗಳ ಸರದಾರನಾಗಿ ಮೆರೀತಾ ಇದ್ದ ಇಲ್ಲಿ ಆ ಬೋನಸ್ ಅಲ್ಲಿ ಶ್ರಾವರಿ ಅಕ್ಕ ಬಿದ್ದು ಬೇಕೆ ಶ್ರಾವರಿ So back to the match. 29-18. ಸ್ಪರ್ಧೆಯ ಅವಧಿ ಮುಂದುವರಿಕೆ ಪ್ರಬಲ 2 ತಂಡಗಳ ಪರಸ್ಪರ ಸೆಣಸಾಟವನ್ನು ಮುಂದುವರಿಸಿಕೊಳ್ಳುತ್ತಾನೆ ರಣಾಂಗಣದಲ್ಲಿ ಆಟದ ಅವಧಿಯಲ್ಲಿ 29-18 ಒಂದು ಅಂಕಗಳಿಗೆ ಆಧಾರದಲ್ಲಿ ಲೇಖನ ಪ್ರಯತ್ನ ಅಂತೂ ಇತ್ತು ಫಲ ಕೊಡಲಿಲ್ಲ ದಾಳಿಯಲ್ಲಿ ಅಂಕ ಆಯ್ತು few points given. ಈ ಪಂದ್ಯ ಪೂರ್ಣದುದ್ದಕ್ಕೂ ಬೆಂಕಿ ಆಟವನ್ನು ತೋರ್ಪಡಿಸಿದಂತಹ ಚೇತನ್ ಪ್ರತಿ ದಾಳಿಯಲ್ಲೂ ಒಂದು ಸಂಪಾದಿಸಬಲ್ಲಂತಹ ಪ್ರತಿಭೆ ಮೀಸೆ ಚೇತನ್ ಬನ್ನಿ ಹೋಗಿ ಮಂದವರಿಗೆ ಒರಿಯ ಕುಲ್ಲೆ ಪಡ Calling in for Almas Group
and Team Castelana for the second semi-final match. ವಿಡಂಬನ ಮಾಡಬೇಡಿ ಚೇತನ, ಎಂತಹ ಆಟ ಚೇತನ್, ಗಣಿವರಿಯದ ಮಾಣ್ಯಕ್ಕೆದಂತೆ ಮಿಡುಗುವಂತಹ ಚೇತನ್. Yes, it is challenging for balls, I think. Asking for balls plus one, our decision is only single. ದೂರದಿಂದ ಈ ಸ್ಪರ್ಧೆಯನ್ನು ನೋಡಲು ಬಂದಿದ್ದಾರೆ. ಖಂಡಿತ ಈ ಪಂದ್ಯದ ಮೇಲೆ ಅಭಿಮಾನದಿಂದ ದೂರದ ಬೆಳ್ತಂಗಡಿಯಿಂದ ಬಂದಿದ್ದಾರೆ. ಇದಪ್ಪ ಬೆಂಗಳೂರು ಉದ್ಯಾನ ನಗರಿಯನ್ನು ಕೂಡ ಕೋಟೆ ಕಟ್ಟಲಾಗ್ತಾರೆ. ಲಾಸ್ಟ್ 5 minutes. 3-3-2-1. ಪಂದ್ಯ ಮುಗಿಯುವುದಕ್ಕೆ 5 ನಿಮಿಷ ಕರೆಯಾಗಿದೆ. ಸ್ಟೇಟಸ್ ಕಡೆಗೆ ಗಮನ ಕೊಡಿ. ಈ ಪಂದ್ಯ ಮುಗಿದ ಸ್ಟ್ಯಾಟಸ್ ಬಗ್ಗೆ ನಾವು ಕೇಳ್ತಾರೆ. ಅತಿ ಹೆಚ್ಚು ಸ್ಟ್ಯಾಟಸ್ ಇರುವವರಿಗೆ ಆಕಾಶ ಕ್ಯಾಶ್ ರೆಡಿ. ಗೂಗಲ್ ಪೇ ಕ್ಯಾಶ್ ಕೊಡ್ತಾ ಇದ್ದಾರೆ. ಒಂದು ಸ್ಮರಣಿಕೆ ಜೊತೆಗೆ ಹಿಡಿತವನ್ನು ಸಾಧಿಸಿಕೊಳ್ಳಬಲ್ಲ ಯೋಜಿತವಾದ ಕಬಡ್ಡಿಯ ಮೂಲಕ ಪ್ರತಿದಾಳಿಗೆ ಸಮರ್ಪಕ ರೀತಿಯ ಆಟದ ಅವಕಾಶಗಳ ಮೂಲಕ ಅದರ ಕುಟುಂಬಗಳಲ್ಲಿ ಎಸ್ ಶರತ್ ಅವರ ತರಬೇತಿ ನೋಡಿ. ಬೆಂಗಳೂರು ಶರತ್ ಲಾಸ್ಟ್ 4 minutes. ಕೊನೆಯ ಅವಧಿಗಳಲ್ಲಿ ಕದನ 34-21 ಹೇಳಿ. ಈ ಚೇತನ್ ಎಂಬ ಆಟಗಾರರು ಕೆಲವೊಂದು ವರ್ಷಗಳನ್ನು ನಾವು ಕಾಣ್ತಾ ಇದ್ದಾರೆ. ಆದರೆ ಇವತ್ತಿನ ಬೆಂಕಿ ಆಟ ಪ್ರಾಯಶಃ ಫಸ್ಟ್ ಈ ತರ ನೋಡ್ತಾ ಇರೋದು. 2019 ದಕ್ಷಿಣ ಕನ್ನಡ ಜಿಲ್ಲಾ ಚಾಂಪಿಯನ್ಸ್ಗಾಗಿ ಮಂಗಳೂರಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಸಚಿನ್ ಪ್ರತಾಪನ ಆಟ ಇದೇ ರೀತಿಯಲ್ಲಿತ್ತು. ಅಫ್ಕೋರ್ಸ್ ರಿಮೆಂಬರ್. ಪ್ರತಿಯೊಂದು ವರ್ಷದಲ್ಲೂ ಕೂಡ ಅತ್ತಾಜವೇ ಹೇಳಿದ ಪ್ರಕಾರ ಈ ಪಂದ್ಯಾವಳಿಯಿಂದ ಓರ್ವ ಅತ್ಯಂತ ಕೈಗೆಟ್ಟ ಲಾಸ್ಟ್ 3 minutes ಆಟಗಾರ ಆಗ್ತಾರೆ. ಅದರಲ್ಲಿ ಸಚಿನ್ ಪ್ರತಾಪ್ ಆಗಿರಲಿ, ವಿಶ್ವ ಮಂಡ್ಯ ಆಗಿರಲಿ, ರಂಜಿತ್ ನಾಯಕ್ ಭಟ್ಕಳ ಆಗಿರಲಿ, ಜಗನ್ ಆಗಿರಲಿ, ಸೋಮು ಶಿವಮೊಗ್ಗ. ನಾವು ಬ್ಯಾಕ್ ಟು ಮ್ಯಾಚ್ 34-23 34-23. ಇದು ಬಲೆ ಮಾತ್ರವಲ್ಲ, ಛಲ ಮತ್ತು ಕಾಂಬಿನೇಷನ್ ಎಲ್ಲವೂ ಕೂಡ ಸಂಗಮವಾಗಿದೆ. ಸೊ ಬೆಂಗಳೂರಿನ ಅಮೃತವಲ್ಲಿ ಸ್ಪೋರ್ಟ್ಸ್ ಕ್ಲಬ್ನ ಆಟ ಬಹಳಷ್ಟು ಚುರುಕಿನ ಆಟವನ್ನು ತೋರ್ಪಡಿಸಿಕೊಳ್ಳುತ್ತಾರೆ. ಬಹಳಷ್ಟು ಕಾಂಬಿನೇಷನ್ ಆಟ ಇದೆ. ಪಂದ್ಯದ ಹೆಚ್ಚಿನ ಅವಧಿಗಳೆಲ್ಲ ಸರಿಸುಮಾರು 1-2 ಪಂದ್ಯ ಅಂತರದಲ್ಲಿ ಪಂದ್ಯ ದ್ವಿತೀಯ ಅವಧಿಯಲ್ಲಿ ಸಂಪೂರ್ಣ ಆಧಿಪತ್ಯವನ್ನು ತೋರಬಹುದಾಗಿದೆ. ಅಲಯನ್ಸ್ 12 ಪಂದ್ಯಗಳ ಮುನ್ನಡೆಯಲ್ಲಿದೆ. ಸೊ ಪಂದ್ಯಾವಳಿಯಲ್ಲಿ ಎಲ್ಲ ಯುವ ತೀರ್ಪುಗಾರರು ನಿರಂತರವಾದ ತೀರ್ಪುಗಾರಿಕೆಯಲ್ಲಿ ಸತತ ಪಂದ್ಯದ ಯಶಸ್ಸಿನ ಜೊತೆ ಲಾಸ್ಟ್ 2 minutes ತೀರ್ಪುಗಾರ ಕಾಂಕ್ಷ ಅಂತ ಹೇಳಬಹುದು. ಈ ಪಂದ್ಯ ಕೂಡ ಯುವ ತೀರ್ಪುಗಾರನ ನಿಯಂತ್ರಿಸುವಂತಹ ಆಫೀಸರ್ ತಂದುಕೊಡಿಗ ಪ್ರಸ್ತುತ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರರ ಮಂಡಳಿಯ ಖಜಾಂಚಿ ಅವರಾಗಿದ್ದಾರೆ. ಟ್ರೆಷರರ್ ಆಫ್ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ರೆಫರಿ ಬೋರ್ಡ್ ಆಫೀಸರ್ ತಂದುಕೊಡಿಗ ಜೊತೆಗೆ ಪುತ್ತೂರು ತಾಲೂಕು ತೀರ್ಪುಗಾರ ಮಂಡಳಿಯ ಅಧ್ಯಕ್ಷರು ಕೂಡ ಹೌದು. ಬಂಧುಗಳ ಅಮ್ಮಿ ಕುಪ್ಪೆಟ್ಟಿಯವರ ಬರ್ತ್ಡೇಯನ್ನು ನಾವು ಹೇಳಿದ್ದಾರೆ. ಅದೇ ಪ್ರಕಾರ ಇನ್ನೊಂದು ಅಮ್ಮಿಯ ಬರ್ತ್ಡೇ ಕೂಡ ಇವತ್ತಿನ ದಿನ. ನಮ್ಮ ಕುಕ್ಕಾಜಯ ಅಮ್ಮಿಯವರ ಬಗ್ಗೆ ನೀವು ಕೇಳಿರಬಹುದು. ಅನೇಕ ಕಡೆಗಳಲ್ಲಿ ಗಂಡನನ್ನು ಕಟ್ಟಿದಂತಹ ಅವರ ಅಪ್ಪಣ್ಣ ಕಬಡ್ಡಿಯ ಪ್ರೇಮಿ ಅಮ್ಮಿ ಕುಕ್ಕಾಜಯ ಅವರಿಗೆ ಕೂಡ ಜನ್ಮದಿನದ ಶುಭ ಹಾರೈಕೆಗಳು. ಅದೇ ರೀತಿಯಲ್ಲಿ ಮರೋಡಿ ಪ್ಯಾಂಟರ್ಸ್ ತಂಡದ ಕ್ಯಾಪ್ಟನ್ ಅಲ್ಲಿ ಬಂದ ಪವನ್ ಅವರಿಗೆ ಕೂಡ ಇವತ್ತು ಹುಟ್ಟುಹಬ್ಬ. ಸೊ ಹ್ಯಾಪಿ ಬರ್ತ್ಡೇ ಪವನ್. ಎರಡು ಅಂಕಗಳನ್ನು ನೀಡಲಾಗಿದೆ. ಲಾಸ್ಟ್ ಮಿನಿಟ್ 27-25. 1 ನಿಮಿಷದಲ್ಲಿ 8 ಅಂಕಗಳ ಅಂತರವನ್ನು ಕ್ರಮಿಸಬಹುದೇ. 35-27 ಚೇತನ
ಯಥಾ ಈ ಪಂದ್ಯಾಕೂಟದುದ್ದಕ್ಕೂ ಜಿಂಕೆಯಂತೆ ಹಾರುವ ಹಕ್ಕಿಯಂತೆ ಚೇತನ ಪರಾಕ್ರಮಿ ಕಟ್ಟಬಹುದೇ ಕುದುರೆಯನ್ನ. ಆ ಕನ್ಸದೆ ನೋಡಿ, ಔಟಾ ಇಲ್ವಾ ಕೊಡಲ್ವಾ ಬಿಡು. ಆಹಾ ಯಪ್ಪಪ್ಪ, ಇದು ಆಟ ಅಂದ್ರೆ ತೊಡೆ ತಟ್ಟಿ ಗರ್ಜನೆ. ಬೆಂಗಳೂರು ಎಸ್ ಚೇತನಗೆ 28-37 ಬೆಂಗಳೂರು. ಈ ಪಂದ್ಯದ ಬೆಸ್ಟ್ ಪ್ಲೇಯರ್ ಯಾರು ಅಂತ ಕೇಳಿದ್ರೆ ನಾವು ಡಿಸೈಡ್ ಮಾಡಬೇಕಿಲ್ಲ, ಪಬ್ಲಿಕ್ ಹೇಳ್ತಾರೆ. ಪ್ರಾಪರ್ಟಿ ಚೇತನ್ ಹೆಗಲೇರಿ ಅಲೆನ್ಸ್ ಪ್ರಾಪರ್ಟಿ ಫೈನಲ್ ನೋಡಿ. ಅಭಿನಂದನೆಗಳು.